ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋದು ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ನಮ್ಮಲ್ಲಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡ್ಬೋದು ಅಂತ ಇವತ್ತು ತಿಳಿಯೋಣ. ಕಾಮನ್ ಆಗಿ ನಾವು ದಿನನಿತ್ಯ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಭಾವನಾತ್ಮಕ ಬದಲಾವಣೆ ಅಂದರೆ ಭಾವನಾತ್ಮಕ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂದರೆ, ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮ್ಮಲ್ಲಿ ನಮ್ಮ ದೇಹ ಏನು ಮಾಡುತ್ತಪ್ಪ ಅಂದರೆ ಡೊಪಮೈನ್ ಮತ್ತು ಸೆರೋಟೋನಿನ್ ಅಂತ ಹ್ಯಾಪಿ ಹಾರ್ಮೋನ್ಸ್ಗಳ ಒಂದು ರಿಲೀಸ್ ಆಗ್ತವೆ. ಅವು ಯಾವಾಗ ರಿಲೀಸ್ ಆಗ್ತವೆ, ನಮ್ಮಲ್ಲಿ ಯಾವುದೇ ಒಂದು ಸ್ಯಾಡ್ನೆಸ್ ಇರಲಿ, ದುಃಖ ಇರಲಿ, ಅವುಗಳೆಲ್ಲ ಏನಾಗ್ತವೆ ಅಂದರೆ ಮೂಡು ಚೆನ್ನಾಗಿ ಮಾಡ್ತವೆ. ಮೂಡ್ ಚೆನ್ನಾಗಿ ಮಾಡೋದ್ರಿಂದ ಮತ್ತು ಅವುಗಳು ಏನು ಮಾಡ್ತಾವಪ್ಪ ಅಂದರೆ ನಮ್ಮಲ್ಲಿ ಏನಾದರೂ ಒಂದು ಖಿನ್ನತೆ ಅಂದರೆ ಡಿಪ್ರೆಷನ್ ಏನಾದರೂ ಇತ್ತಪ್ಪ ಅಂತಂದರೆ ಆ ಡಿಪ್ರೆಷನ್ನು ಕಡಿಮೆ ಮಾಡಲಿಕ್ಕೆ ಇವು ತುಂಬ ಹೆಲ್ಪ್ ಮಾಡ್ತವೆ ಅಂತ ಹೇಳ್ಬೋದು. ಎರಡನೇದು ನಾವು ಹೇಳೋಕ್ಕಾದರೆ ಒಂದು ನಮ್ಮ ಕಾನ್ಫಿಡೆನ್ಸು ಚೆನ್ನಾಗಿರುತ್ತೆ, ಆಮೇಲೆ ಸೆಲ್ಫ್ ಎಸ್ಟೀಮ್ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂದರೆ, ನಾವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಒಂದು ಬಾಡಿ ಒಂದು ಫಿಸಿಕಲ್ ಅಪಿರಿಯನ್ಸು ಒಂದು ನೋಡಲಿಕ್ಕೆ ಚೆನ್ನಾಗಿರುತ್ತೆ. ಅವಾಗ ಯಾವಾಗ ನಮ್ಮ ದೇಹ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ನಾವು ಹೆಲ್ತಿಯಾಗಿರ್ತೀವಪ್ಪ ಅಂತಂದರೆ ಅವಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒಂದು ಸೆಲ್ಫ್ ಕಾನ್ಫಿಡೆನ್ಸು, ಸೆಲ್ಫ್ ಎಸ್ಟೀಮು ಜಾಸ್ತಿ ಆಗೋದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಆಮೇಲೆ ಈ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಒಂದು ಸ್ಟ್ರೆಸ್ ಲೆವೆಲ್ಲು ಕಮ್ಮಿ ಆಗ್ತವೆ ಅಂತ ಹೇಳ್ಬೋದು. ಯಾವ ಥರ ಅಂದರೆ, ದಿನನಿತ್ಯ ನಾವು ರೆಗ್ಯುಲರಾಗಿ ಎಕ್ಸಸೈಸ್ ಮಾಡ್ತಾ ಇದ್ದರೆ ಅಲ್ಲಿ ಏನಾಗುತ್ತೆ ಅಂತಂದರೆ ಈ ಬಾಡಿ ಎಂಡಾರ್ಫಿನ್ಸ್ ಅನ್ನೋ ಒಂದು ಹ್ಯಾಪಿ ಹಾರ್ಮೋನ್ಗಳನ್ನು ರಿಲೀಸ್ ಮಾಡುತ್ತೆ. ಯಾವಾಗ ಎಂಡಾರ್ಫಿನ್ಸ್ ರಿಲೀಸ್ ಆಗ್ತವೆ ಆವಾಗ ಬಾಡಿಯಲ್ಲಿ ಮೂಡ್ ಕೂಡ ಏನೇ ಬ್ಯಾಡ್ ಮೂಡ್ ಇರಲಿ, ಏನೋ ಒಂದು ಸ್ಯಾಡ್ನೆಸ್ ಇರಲಿ, ಅವೆಲ್ಲ ಚೆನ್ನಾಗಾಗ್ತವೆ. ಮತ್ತು ಈ ಒಂದು ಸ್ಟ್ರೆಸ್ ಹಾರ್ಮೋನ್ ಏನಿದೆ ಕಾರ್ಟಿಸೋಲ್ ಲೆವೆಲ್ನ ಈ ಒಂದು ಎಂಡಾರ್ಫಿನ್ಸ್ಗಳು ಕಡಿಮೆ ಮಾಡೋದ್ರಿಂದ ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಯಾವ ಥರಪ್ಪ ಅಂದರೆ, ಒಂದು ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ಒಂದು ನಿದ್ದೆ ಪ್ಯಾಟರ್ನು ಚೆನ್ನಾಗಾಗುತ್ತೆ ಮತ್ತು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ನಿದ್ದೆ ಮಾಡಲಿಕ್ಕೆ ಇದು ತುಂಬ ಸಹಕಾರಿ ಅಂತ ಹೇಳ್ಬೋದು. ಆಮೇಲೆ ಮೇನಾಗಿ ಇದರಲ್ಲಿ ಒಂದು ವೇಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ರೆಗ್ಯುಲರ್ ಆಗಿ ಯಾರು ಒಂದು ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಅವರು ಒಂದು ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತ. ಅಂದರೆ ಒಂದು ದಿನಕ್ಕೆ 2 ದಿನಕ್ಕೆಲ್ಲ ವೇಟ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕಾಗಲ್ಲ. ಇದನ್ನು ತಿಂಗಳಾಂಗಟ್ಲೆ ಮಾಡಿದಾಗ ವೇಟು ರಿಡಕ್ಷನ್ ಆಗುತ್ತೆ. ವೇಟ್ ರಿಡಕ್ಷನ್ ಆಗೋದ್ರಿಂದ ಎಷ್ಟೋ ಕಾಯಿಲೆಗಳು ನಿಮ್ಮ ಹತ್ರನೂ ಸುಳಿಯಲ್ಲ. ಯಾಕಂತಂದರೆ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಎಲ್ಲ ವೇಟ್ ಜಾಸ್ತಿ ಇದ್ದವರಿಗೆ ಬರೋದು. ಹಾಗಾಗಿ ಕಾಮನ್ ಆಗಿ ಅನ್ಕಂಟ್ರೋಲ್ಡ್ ವೇಟ್ನ ಇದರಲ್ಲಿ ಕಂಟ್ರೋಲ್ ಆಗಿ ಇಟ್ಕೊಳ್ಬೋದು, ಒಳ್ಳೆ ಮಸಲ್ ಎಲ್ಲ ಬಿಲ್ಡ್ ಮಾಡ್ಬೋದು. ಹಾಗಾಗಿ ವೇಟ್ ಮ್ಯಾನೇಜ್ಮೆಂಟಲ್ಲಿ ಎಕ್ಸಸೈಸು ತುಂಬ ಪ್ರಮುಖ ಪಾತ್ರ ವಹಿಸುತ್ತಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ದಿನನಿತ್ಯ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಬ್ರೈನ್ ಸ್ಕಿಲ್ಸ್ ಏನಿದೆ ಇವು ಜಾಸ್ತಿ ಆಗ್ತಾವಂತ ಹೇಳ್ಬೋದು. ಯಾವ ಥರಪ್ಪ ಅಂತಂದರೆ, ನಮ್ಮ ಒಂದು ಬ್ರೈನ್ ಫಂಕ್ಷನ್ಸು ಜಾಸ್ತಿ ಆಗ್ತವೆ. ಅದರಲ್ಲಿ ಮೇನಾಗಿ ಈ ಮೆಮೊರಿ, ಒಬ್ಬೊಬ್ಬರಿಗೆ ಹೆಂಗಿರುತ್ತಪ್ಪ ಅಂದರೆ ಏನೋ ಒಂದು ಇಟ್ಟಿರ್ತೀವಿ ಅದು ಮರ್ತೋಗ್ಬಿಡ್ತಾರೆ ಕಾಮನ್ ಆಗಿ. ಮೆಮೊರಿ ಆಗಲಿ ಚೆನ್ನಾಗಿರುತ್ತೆ. ಆಮೇಲೆ ಅವರ ಒಂದು ಬ್ರೈನ್ ಫಂಕ್ಷನ್ಸ್ಗಳು ಒಂದು ಅಲರ್ಟ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಅಲರ್ಟ್ನೆಸ್ಸು, ಆ್ಯಕ್ಟಿವ್ನೆಸ್ಸು ಮತ್ತು ಶಾರ್ಪ್ನೆಸ್ಸು ಎಕ್ಸಸೈಸ್ ಮಾಡೋದ್ರಿಂದ ಬ್ರೈನ್ ಫಂಕ್ಷನ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ಇಮ್ಯುನಿಟಿ ಸಿಸ್ಟಮ್, ನಾವು ದಿನನಿತ್ಯ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಯಾವಾಗ ಇಮ್ಯುನಿಟಿ ಚೆನ್ನಾಗಾಗುತ್ತೆ ನಮ್ಮ ದೇಹ ಏನಾದರೂ ಹೊರಗಡೆಯಿಂದ ಬರುವಂಥ ರೋಗಾಣುಗಳ ವಿರುದ್ಧ ಹೋರಾಡಲಿಕ್ಕೆ ರೆಡಿ ಆಗುತ್ತೆ. ಹಾಗಾಗಿ ಬೇಗ ನಮ್ಮ ದೇಹ ರೋಗಗಳ ಪಾಲಾಗಲ್ಲ. ಹಾಗಾಗಿ ನಮ್ಮ ದೇಹ ಚೆನ್ನಾಗಿರುತ್ತೆ ಮತ್ತು ನಾವು ಇಮ್ಯುನಿಟಿ ಚೆನ್ನಾಗಿತ್ತಪ್ಪ ಅಂದರೆ ಒಂದು ಉತ್ತಮ ಆರೋಗ್ಯವಾಗಿರ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ಎಕ್ಸಸೈಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ ಎಕ್ಸಸೈಸ್ ಯಾವುದಪ್ಪ ಅಂತಂದರೆ ವಾಕಿಂಗ್ ಮಾಡ್ಬೋದು. ಅಂದರೆ ವಾಕಿಂಗ್ ಅಂದರೆ ಸ್ವಲ್ಪ ಸ್ಪೀಡ್ ವಾಕಿಂಗ್ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಒಂದು ಜಿಮ್ ಸೇರ್ಕೊಳ್ಳೋದನ್ನು ಆಗಿರ್ಬೋದು. ಇಲ್ಲಪ್ಪ ಅಂದ್ರೆ ಮನೆಯಲ್ಲೇ ಇರುವಂಥ ಒಂದು ಕಾರ್ಡಿಯೋ ಎಕ್ಸಸೈಸ್ ಮಾಡ್ಬೋದು. ಇಲ್ಲಾಂದ್ರೆ ಹಗ್ಗದಾಟ ಜಂಪ್ ಮಾಡೋದಿರುತ್ತಲ್ಲ ಅದು ಮಾಡ್ಬೋದು. ಆಮೇಲೆ ಇಲ್ಲ ಬಸ್ಕೆ ಹೊಡೆಯೋದಾಗಿರ್ಬೋದು, ಇಲ್ಲಪ್ಪ ಅಂದರೆ ಸೂರ್ಯ ನಮಸ್ಕಾರ ಮಾಡೋದಾಗಿರ್ಬೋದು, ಇಲ್ಲ ಯೋಗಾಸನ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ರೆಗ್ಯುಲರ್ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭಗಳಿದೆ ನೋಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.